ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅಜ್ಜಿಯಂದಿರೆಲ್ಲ ಮಾಡ್ತಿದ್ದಂತಹ ಒಂದು ದೋಸೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ನಾವೆಲ್ಲರೂ ಮರೆತು ಹೋಗಿರುವಂತಹ ರೆಸಿಪಿ, ಆದರೆ ಇವತ್ತು ನಿಮಗೆ ನೆನಪು ಮಾಡಿಸ್ತಾ ಇದ್ದೀನಿ. ಇಡೀ ಗೋಧಿಯನ್ನು ರುಬ್ಬಿ ಮಾಡುವಂತಹ ಗೋಧಿ ದೋಸೆ. ಈ ಗೋಧಿ ದೋಸೆಗೆ ಕಾಂಬಿನೇಷನ್ ಆಗಿ ಸೂಪರ್ ಆಗಿರುವಂತಹ ಒಂದು ಚಟ್ನಿ ರೆಸಿಪಿಯನ್ನು ಸಹ ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನೀವು ಇವಾಗಲೂ ಇದೇ ರೀತಿ ಗೋಧಿ ದೋಸೆಯನ್ನು ಮಾಡ್ತಾ ಇದ್ದೀರಾ? ನಾನಂತೂ ತುಂಬ ಸಮಯದಿಂದ ಈ ರೀತಿದು ಗೋಧಿ ದೋಸೆ ತಿಂದಿರಲಿಲ್ಲ. ಇವತ್ತು ನೆನಪಾಗಿ ಮಾಡಿದ್ದೀನಿ, ಹಾಗೆ ನಿಮಗೆ ಸಹ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಗೋಧಿ ದೋಸೆ ಮಾಡಲಿಕ್ಕೋಸ್ಕರ ಒಂದು ಪಾತ್ರೆಗೆ 1 ಕಪ್ ಗೋಧಿ, ಇಡೀ ಗೋಧಿಯನ್ನು ತಗೊಂಡಿದ್ದೀನಿ. ಈ ಗೋಧಿಯನ್ನು 5-6 ಸರ್ತಿ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದ ಗೋಧಿಯನ್ನು ತಕ್ಷಣಕ್ಕೆ ಮಿಕ್ಸಿ ಜಾರಿಗೆ ಹಾಕಿ ನಾವು ಗ್ರೈಂಡ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾವು ಗೋಧಿಯನ್ನು ನೆನೆಸಬಾರ್ದು, ನೀರಲ್ಲಿ ಜಾಸ್ತಿ ಹೊತ್ತು ಇಟ್ಕೋಬಾರ್ದು. ಚೆನ್ನಾಗಿ ತೊಳೆದು ತಕ್ಷಣಕ್ಕೆ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ರುಬ್ಬಬೇಕು. ಬರೀ ಗೋಧಿಯನ್ನು ರುಬ್ಬಿ ಸಹ ನಮಗೆ ದೋಸೆ ಮಾಡ್ಬೋದು, ಆದರೆ ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಬೇಕಂದರೆ ಸ್ವಲ್ಪ ತೆಂಗಿನಕಾಯಿಯನ್ನು ಸಹ ಹಾಕಿ ರುಬ್ಬಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಕ್ಲೀನ್ ಮಾಡಿದ ಗೋಧಿಯನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಇದರೊಟ್ಟಿಗೆ ಒಂದು ಸ್ವಲ್ಪ ತುರಿದಿರುವ ತೆಂಗಿನಕಾಯಿಯನ್ನು ಸಹ ಸೇರಿಸಿ ರುಬ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ನಿಮಗೆ ತೆಂಗಿನಕಾಯಿ ಬೇಡ ಅಂದರೆ ಬರೀ ಗೋಧಿಯನ್ನು ರುಬ್ಬಿದ್ರೂ ಸಾಕಾಗುತ್ತೆ. ಇನ್ನಿದಕ್ಕೆ ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೋಬೇಕು. ನೀವು ಎನಿಸ್ಬೋದು ಈಗ ಗೋಧಿ ನೆನೆಸಿದ ರುಬ್ಲಿಕ್ಕೆ ಆಗುತ್ತಾ ಅಂತ. ಸೂಪರಾಗಿ ನೈಸಾಗಿ ನಮಗೆ ನೆನೆಸದೇನೆ ಗೋಧಿಯನ್ನು ರುಬ್ಬಬೇಕು. ನೆನೆಸಿದರೆ ಅದು ಸ್ವಲ್ಪ ಅಂಟಾಗುತ್ತೆ, ನಮಗೆ ರುಬ್ಲಿಕ್ಕೆ ಆಗೋದಿಲ್ಲ. ನೆನೆಸದೇನೆ ಗೋಧಿಯನ್ನು ರುಬ್ಬಬೇಕು. ರುಬ್ಬಿದ ಗೋಧಿಯನ್ನು ನಾನು ಬೇರೆ ಒಂದು ಪಾತ್ರೆಗೆ ಹಾಕಿದ್ದೀನಿ. ಈಗ 2 ಬ್ಯಾಚ್ ಆಗಿ ನಾನು ರುಬ್ಬಿದ್ದು 2ನೇ ಬ್ಯಾಚನ್ನು ಸಹ ನಾನು ಪಾತ್ರೆಗೆ ಹಾಕಿದ್ದೀನಿ. ಇನ್ನು ಮಿಕ್ಸಿ ಜಾರನ್ನು ಕ್ಲೀನ್ ಮಾಡಿ ಸ್ವಲ್ಪ ನೀರನ್ನು ಸೇರಿಸಬೇಕು. ನೀರು ಜಾಸ್ತಿ ಆಗಬಾರ್ದು, ಒಂದು ಹದಕ್ಕೆ. ನಾನೀಗ ಮಿಕ್ಸ್ ಮಾಡಿ ತೋರಿಸ್ತೀನಿ, ಆ ಹದಕ್ಕೆ ನೀರು ಇರಬೇಕು. ನೋಡಿ, ಮಿಕ್ಸಿ ಜಾರನ್ನು ಸಹ ಕ್ಲೀನ್ ಮಾಡಿ ಸ್ವಲ್ಪ ನೀರು ಹಾಕಿದ್ದೀನಲ್ಲ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವಿವಾಗ 2 ಬ್ಯಾಚ್ 3 ಬ್ಯಾಚಲ್ಲಾಗಿ ರುಬ್ಬಿರ್ತೇವಲ್ಲ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಸಹ ಸೇರಿಸಿ ನೋಡಿ. ಈ ಥರ ಮಿಕ್ಸ್ ಮಾಡಿದಾಗ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನೀರು ಜಾಸ್ತಿ ಆದರೆ ನಮಗೆ ಅದು ಸರಿಯಾಗಿ ಸ್ಪ್ರೆಡ್ ಮಾಡಲಿಕ್ಕೆ ಆಗೋದಿಲ್ಲ, ದೋಸೆ ಮಾಡಲಿಕ್ಕೆ ಆಗೋದಿಲ್ಲ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು. ಇನ್ನು ಇದನ್ನು ಇಡ್ಲಿಕ್ಕೆಲ್ಲ ಇಲ್ಲ, ರುಬ್ಬಿದ ತಕ್ಷಣವೇ ದೋಸೆ ಮಾಡಬೇಕು. ಕಾವಲಿ ಬಿಸಿಯಾಗಲಿಕ್ಕಿಟ್ಟು, ಬಿಸಿ ಆದ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ, ನಿಮಗೆ ಎಣ್ಣೆ ಎಲ್ಲ ಬೇಡ ಅಂದರೆ ನಾನ್ ಸ್ಟಿಕ್ ಪ್ಯಾನಲ್ಲಿ ದೋಸೆಯನ್ನು ಮಾಡ್ಬೋದು. ನಾನಿವಾಗ ಒಂದು ಕಬ್ಬಿಣದ ಕಾವಲಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಮಾಡ್ತಾ ಇದ್ದೀನಿ. ಇನ್ನು 1 ಅಥವಾ 1.5 ಚಮಚ ಹಿಟ್ಟನ್ನು ಹಾಕಿ ಇದೇ ರೀತಿ ಸ್ಪ್ರೆಡ್ ಮಾಡಿ ನಮಗೆ ದೋಸೆ ಮಾಡ್ಬೋದು. ನಿಮಗೆ ಒಳ್ಳೆ ಕ್ರಿಸ್ಪಿಯಾಗಿ ಬೇಕಂದರೆ ಇನ್ನೂ ಸ್ವಲ್ಪ ತೆಳ್ಳಗೆ ದೋಸೆಯನ್ನು ಮಾಡಿ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡ್ಬೋದು. ನಾನು ಸ್ವಲ್ಪ ದಪ್ಪ ದೋಸೆಯನ್ನು ಮಾಡ್ತಾಯಿದ್ದೀನಿ. ಇದೇ ರೀತಿ ಸ್ಪ್ರೆಡ್ ಮಾಡಿ ಇನ್ನು ಇದನ್ನು ಮುಚ್ಚಿ ಇಡಬೇಕು. ಮುಚ್ಚಿ ಒಂದು 2-3 ಸೆಕೆಂಡ್ ಬಿಟ್ಟಾದ ತಕ್ಷಣ ಬೇಕಂದರೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಮೇಲ್ಗಡೆಯಿಂದ ಇದೇ ರೀತಿ ಹಾಕಿ ಇದನ್ನು ಮಗಚಿ ಹಾಕಿ 2 ಸೈಡು ಬೇಯಿಸಿದರೆ ಸೂಪರಾಗಿರುವಂತಹ ಗೋಧಿ ದೋಸೆ ರೆಡಿ ಆಯಿತು. ಎಣ್ಣೆ ಬೇಡ ಅಂದರೆ ಎಣ್ಣೆಯನ್ನು ಸ್ಕಿಪ್ ಮಾಡಿ. ನಾವಿವಾಗ ಗೋಧಿ ಹಿಟ್ಟನ್ನು ತಂದು ದೋಸೆ ಮಾಡುವಾಗ ಅದರಲ್ಲಿ ಏನೆಲ್ಲ ಮಿಕ್ಸ್ ಮಾಡಿರ್ತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಇದೇ ರೀತಿ ಇಡೀ ಗೋಧಿಯನ್ನು ತಂದು ಈ ರೀತಿ ಒಂದು ಸಾರಿ ದೋಸೆ ಮಾಡಿ ನೋಡಿ. ಮತ್ತು ಡೈಲಿ ನೀವು ಇದೇ ರೀತಿ ಗೋಧಿ ದೋಸೆ ಮಾಡ್ತೀರಾ. BP ಶುಗರೆಲ್ಲ ಇರುವವರು, ಡೈಲಿ ಚಪಾತಿ ಗೋಧಿ ದೋಸೆ ಎಲ್ಲ ತಿನ್ನುವವರು ಇದು ಸೂಪರಾಗಿರುತ್ತೆ. ನೋಡಿ, ಟ್ರೈ ಮಾಡಿ ನೋಡಿ. ನಮಗೆ ಕೆಲಸ ಸಹ ಕಮ್ಮಿ. ಚಪಾತಿ ಎಲ್ಲ ಮಾಡೋದಕ್ಕಿಂತ ಇದೇ ರೀತಿ ದೋಸೆ ಮಾಡಿದರೆ ತುಂಬ ಹೆಲ್ತಿ ಕೂಡ, ಅದೇ ರೀತಿ ನಮಗೆ ಕೆಲಸ ಕೂಡ ಕಮ್ಮಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಡಿನ್ನರಿಗೆ ಕೆಲವರೆಲ್ಲ 3 ಹೊತ್ತು ಗೋಧಿದ ಐಟಮನ್ನೇ ತಿನ್ನುವವರು ಇರ್ತಾರೆ. ನೋಡಿ, ಒಂದೇ ರೀತಿದು ತಿಂಡಿ ತಿಂದು ಬೇಜಾರಾಗಿದ್ದರೆ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ ನೋಡಿ ಇವಾಗ ಇಡೀ ಗೋಧಿ. ಇನ್ನು ಈ ದೋಸೆಗೆ ಸೂಪರ್ ಕಾಂಬಿನೇಷನ್ ಆಗಿರುವಂತಹ ಚಟ್ನಿ ರೆಸಿಪಿಯನ್ನು ತೋರಿಸ್ತೀನಿ ನೋಡಿ. ಒಂದು ಮಿಕ್ಸಿ ಜಾರಿಗೆ ತುರಿದಿರುವ ತೆಂಗಿನಕಾಯಿ ಸ್ವಲ್ಪ ತಗೊಂಡಿದ್ದೀನಿ. ಇದಕ್ಕೆ ಇನ್ನು 1 ಅಥವಾ 1.5 ಚಮಚ ಪುಟಾಣಿ ಕಡಲೆಯನ್ನು ತಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸಣ್ಣ ತುಂಡು ಶುಂಠಿ. ನೋಡಿ, ಸಣ್ಣ ತುಂಡು ಶುಂಠಿ ಸಾಕು. ಖಾರಕ್ಕನುಸಾರವಾಗಿ ಹಸಿಮೆಣಸಿನಕಾಯಿ, ತುಂಬ ಖಾರ ಇದೆ ಅದಕ್ಕೆ ಅರ್ಧ ಹಸಿಮೆಣಸಿನಕಾಯಿ ಹಾಕಿದ್ದೀನಿ. ಇನ್ನು ಇದಕ್ಕೆ ನಾವು ಮೊಸರನ್ನು ಸೇರಿಸೋದು. ನೋಡಿ, ಹುಳಿ ಇರುವ ಮೊಸರಾದರೆ 1 ಚಮಚ ಸಾಕು. ಹುಳಿ ಸ್ವಲ್ಪ ಕಮ್ಮಿ ಇರೋ ಮೊಸರಾದರೆ 2 ಚಮಚ ಮೊಸರನ್ನು ಸೇರಿಸಿ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ತೆರಿಯಾಗಿ ಗ್ರೈಂಡ್ ಮಾಡಬೇಕು. ತುಂಬ ನೈಸಾಗಿ ಅಲ್ಲ. ಗ್ರೈಂಡ್ ಮಾಡಿದ ಚಟ್ನಿಯನ್ನು ನಾವು ಬೇರೆ ಪಾತ್ರೆಗೆ ಹಾಕಿ ಇನ್ನು ಇದಕ್ಕೆ ಒಗ್ಗರಣೆ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಕರಿಬೇವು ಸೊಪ್ಪು,
ಒಣಮೆಣಸಿನ್ಕಾಯಿ ಎಲ್ಲ ಹಾಕಿ ಸೂಪರಾಗಿರೋ ಒಗ್ಗರಣೆ ಸಹ ಕೊಟ್ಟರೆ ನಮ್ಮದು ಚಟ್ನಿ ಸಹ ರೆಡಿ ಆಯಿತು, ಗೋಧಿ ದೋಸೆ ಸಹ ರೆಡಿ ಆಯಿತು. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ನನಗೆ ಸಪೋರ್ಟ್